ನಮಸ್ಕಾರ ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಇದು ಸುದ್ದಿ ಸಮಗ್ರ. ಯತ್ನಾಳೊಬ್ಬ ಜೋಕರ್, ಮಾನಸಿಕ ರೋಗಿ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ರು. ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಯತ್ನಾಳ್ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಯತ್ನಾಳ್ ಮಾನಸಿಕ ತಜ್ಞರ ಹತ್ತಿರ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಸೂಕ್ತ. ಬಸವಣ್ಣನವರು ಹೊಳೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವ ಮೂಲಕ ರಣಹೇಡಿ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಸಂಘಿಗಳು ಮನವೊಲಿಸೋದಕ್ಕೆ ಈ ರೀತಿ ಹೇಳಿಕೆ ಏನಂದರೆ RSS ಅವ್ರನ್ನ ಮನವೊಲಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ಯತ್ನಾಳ್ ನೀಡ್ತಿರೋದು ಖಂಡನೀಯ ಅಂತ ಕೂಡ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ವೈಯಕ್ತಿಕ ಸ್ವಾರ್ಥ, ಪಕ್ಷದ ಆಂತರಿಕ ಕಲಹಕ್ಕಾಗಿ ಪ್ರತಿಭಟನೆಯ ನಾಟಕ ಮಾಡ್ತಾ ಇರೋದು ಖಂಡನೀಯ. ಇನ್ನು ಪ್ರತಿಭಟನಾ ನೆಪದಲ್ಲಿ ಬಿಜೆಪಿಯವರು ನಾಟಕ ಮಾಡ್ತಾ ಇದ್ದಾರೆ. ಯತ್ನಾಳ್ ಹೇಳಿಕೆ ಬಸವ ಅನುಯಾಯಿಗಳಿಗೆ ತೀವ್ರ ನೋವಾಗಿದೆ ಅಂತ ಕೂಡ ಹೇಳಿದರು. ಇನ್ನು ಯತ್ನಾಳ್ ಅವರಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಬಂದಿದೆ. ಬಸವಣ್ಣ ನಮ್ಮೆಲ್ಲರ ಆರಾಧ್ಯ ದೈವ. ಅವರ ಕುರಿತಾಗಿ ಮಾತನಾಡಿರೋ ಯತ್ನಾಳ್ ಹೇಳಿಕೆಯನ್ನ ಖಂಡಿಸ್ತೇವೆ. ಇನ್ನು ಬಿಜೆಪಿಯವರಿಗೆ ಬಸವಣ್ಣನವರ ಮತ ಬೇಕು, ಆದರೆ ಲಘುವಾಗಿ ಮಾತನಾಡಿರೋ ಯತ್ನಾಳ್ ವಿರುದ್ಧ ತುಟಿ ಬಿಚ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿ ಅವಧಿಯಲ್ಲೇ ಅತಿ ಹೆಚ್ಚು ದೇವಾಲಯ ವಕ್ಫ್ ಬೋರ್ಡ್ ನೋಟಿಸ್ ಹೋಗಿದೆ. ಹೋರಾಟದ ಮೂಲಕ ಬಡ ರೈತರನ್ನ ಬಲಿಪಶು ಮಾಡೋಕೆ ಬಿಜೆಪಿ ಹೊರಟಿದೆ ಅಂತ ಹೇಳಿ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಬಸವಣ್ಣನವರಿಗೆ ಇವರು ಅವಮಾನ ಮಾಡಿದಂಥದ್ದಕ್ಕೆ ಇವರು ಉತ್ತರ ಕೊಡಬೇಕಾಗ್ತದೆ. ಮತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಭಾರತೀಯ ಜನತಾ ಪಕ್ಷ ಬಹಳ ಮೌನ ಆಚರಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಬಸವಣ್ಣನ ಬಗ್ಗೆ ಅವಹೇಳನ ಮಾಡಿದ್ರು ಸಹಿತ ಇವರೇನು ಚಕಾರ ಎತ್ತಾ ಇಲ್ಲ. ಇದೇನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರುಗಳು ಬಸವನಗೌಡ ಯತ್ನಾಳ್ರ ಮುಖಾಂತರ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಅವಹೇಳನ ಮಾಡಲಿಕ್ಕೆ ಛೂ ಬಿಟ್ಟಿದ್ದಾರೆ. ಇದಕ್ಕೆ ಜನರು ಉತ್ತರ ಬಯಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಯತ್ನಾಳ್ ಅವರು ಉತ್ತರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಬಿಜೆಪಿಯಲ್ಲಿ ಯತ್ನಾಳ್ ವಿಜಯೇಂದ್ರ ಟೀಮ್ ಆದ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಯೋಗ್ಯ ಕ್ರಮವನ್ನು ಕೈಗೊಳ್ತಾರೆ. ಬಿಜೆಪಿಯಲ್ಲಿನ ಗೊಂದಲವು ಪಕ್ಷದ ವರಿಷ್ಠರ ಗಮನಕ್ಕೆ ಕೂಡ ಈಗಾಗಲೇ ಬಂದಿದೆ. ಸರಿಯಾದ ಸಮಯಕ್ಕೆ ಯೋಗ್ಯ ಕ್ರಮವನ್ನು ಕೈಗೊಳ್ಳುವ ವಿಶ್ವಾಸವಿದೆ ಅಂತ ಕೂಡ ಹೇಳಿದ್ದಾರೆ. ಯಾವಾಗಲೂ ನಮ್ಮ ಪಕ್ಷದಲ್ಲಿ ಇಂತಹ ಭಿನ್ನಾಭಿಪ್ರಾಯಗಳು ಬಂದಾಗ ಸರಿಯಾಗಿ ಬಗೆಹರಿಸಲಾಗಿದೆ. ಹಿರಿಯ ನಾಯಕರು ಅದನ್ನು ಸರಿ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ಬಗ್ಗೆ ಹೇಳಿಕೆ ವಿಚಾರವಾಗಿ ಮಾತನಾಡಿ, ಈ ಬಗ್ಗೆ ನಾನು ಯಾವುದೇ ಟಿಪ್ಪಣಿಯನ್ನ ಮಾಡೋದಿಲ್ಲ. ರಾಜಕೀಯ ಪಕ್ಷದಲ್ಲಿ ಈ ರೀತಿಯ ಗೊಂದಲಗಳು ಇರಬಾರದು. ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು. ಇನ್ನು ಬಿಜೆಪಿಯಲ್ಲಿ ಗೊಂದಲ ಬೇಗನೆ ಬಗೆಹರಿಯುತ್ತೆ. ಕಾಂಗ್ರೆಸ್ ಬೇರೆ ಪಕ್ಷಗಳಲ್ಲಿ ಗೊಂದಲ ಕಾಯಂ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸಿಎಂ, DCM, PM ನರೇಂದ್ರ ಮೋದಿ ಭೇಟಿಯಾದ ವಿಚಾರವಾಗಿ ಮಾತನಾಡಿದಂಥ ಇವರು, ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ಸರಿಯಾಗಿ ಏನಾಗಿದೆ ಚರ್ಚೆ ಮಾಡಲಿ. ಅನುದಾನ ತಾರತಮ್ಯವಾಗಿರುವಂಥ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ನೀತಿ ಆಯೋಗದ ಸಭೆಗೆ ಬರಲ್ಲ ಅಂತ ಕೂಡ ಹೇಳಿದ್ರು ಅಂತ ಹೇಳಿ ಮಾತನಾಡಿರುವಂಥದ್ದು. ಅವರಿಗೆ ನೀವು ಲೋಕಾಪುರ ಟು ಧಾರವಾಡ ಬಗ್ಗೆ ಒಂಚೂರು ಒತ್ತಾಯ ಮಾಡಿದ್ರಿ, ಪ್ರತಿಕ್ರಿಯೆ ಏನಂದ್ರು? ನೋಡ್ರಿ, ಇನ್ನೊಮ್ಮೆ 2019 ಈ ರೈಲ್ವೆ ಮಾರ್ಗ ಹೊಸದು ಆಗಬೇಕಂತೇಳಿ ಅವತ್ತು ಒಂದು ಸರ್ವೆ ಆಗಿತ್ತು. ಆ ಸರ್ವೆದಲ್ಲಿ ಪ್ರಯಾಣಿಕರ ಹೆಚ್ಚಿನ ಒತ್ತಡ ಇಲ್ಲ ಅನ್ನುವಂಥ ಒಂದು ಕಾರಣದ ಮೇಲೆ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಅದಕ್ಕಾಗಿ ನಾನು ಹೇಳಿದ್ದೀನಿ, ವಿತ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡು ಹೋಗಿದ್ದೆ. ನಾನು ಮೊನ್ನೆ ವೈಷ್ಣವರಿಗೆ ಭೇಟಿಯಾದಾಗ ನಾನು MP ಆದ್ಮೇಲೆ ಫಸ್ಟ್ ಟೈಮ್ ಕೊಟ್ಟಿದ್ದೆ. ಈ ಮತ್ತೊಮ್ಮೆ 2019 ಸರ್ವೆ ರಿಪೋರ್ಟ್ ಇಟ್ಕೊಂಡು ಟೂರಿಸಂ ಡಿಪಾರ್ಟ್ಮೆಂಟದ್ದು ಸರ್ವೆ ಇಟ್ಕೊಂಡು, ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಪ್ರತಿ ವರ್ಷ ರೇಣುಕಾದೇವಿಯ ದರ್ಶನ ಸಲುವಾಗಿ ಯಲ್ಲಮ್ಮಗುಡ್ಡಕ್ಕೆ ಸುಮಾರು 40 ರಿಂದ 50 ಲಕ್ಷ ಪ್ರತಿ ವರ್ಷ ಭಕ್ತಾದಿಗಳು ಹೋಗ್ತಾರೆ. ಇಲ್ಲಿವರೆಗೆ 80 ಲಕ್ಷದವರೆಗೆ ಭಕ್ತಾದಿಗಳು ಹೋಗಿದ್ದು ಉದಾಹರಣೆ ಇದಾವೆ. ಕೋಟ್ಯಾಂತರ ಜನ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ಆ ಹಿನ್ನೆಲೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ ಮೇಲೆ ಇನ್ನೊಮ್ಮೆ ಸರ್ವೆ ಮಾಡಿರಿ, ಸರ್ವೆ ಮಾಡಿದಾಗ ನಿಮ್ಗೆ ನಿಜ ಸ್ಥಿತಿ ಗೊತ್ತಾಗ್ತದೆ ಅಂತ ಹೇಳಿದ ಮೇಲೆ ಅದಕ್ಕೆ ನೋಟು ಮಾಡ್ಕೊಂಡಾರ ವೈಷ್ಣವರು. ಒಳ್ಳೆ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಬಹುಶಃ ಅದೊಂದು ಸರ್ವೆಗೆ ಆರ್ಡರ್ ಆಯ್ತಂದ್ರೆ ನಾನು ಈಗಾಗಲೇ GM ಆಫೀಸಲ್ಲಿ ಮೀಟಿಂಗು ಮಾಡಿದ್ದೇನೆ. ಅದ್ರ ಬಗ್ಗೆ ಅವರು ಮೇಲಿಂದ ಸರ್ವೆ ಸಲ ಆರ್ಡರ್ ಮಾಡಿದರೆ ಭಾಳ ಪ್ರಾಮಾಣಿಕವಾಗಿ ಸರ್ವೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಬೇಗನೆ ಅದು ಸರ್ವೆ ಆಗ್ತದೆ ಅನ್ನೋಂಥ ಹೋಪ್ಸ್ ನಮಗಿದೆ. ಶೆಟ್ರು ರೈಲ್ವೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ಹಿನ್ನೆಲೆ ಗದಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಬ್ಯಾನ್ ಆಗಿರೋ ಔಷಧಿಯಿಂದ
ಚಿಕಿತ್ಸೆಯನ್ನು ನೀಡಿದ್ದಕ್ಕಾಗಿ ಬಾಣತಿಯರ ಸಾವಾಗಿದೆ ಅಂತ ಆರೋಪ ಮಾಡಿತು. ರಾಜ್ಯದಲ್ಲಿ ಇದೇ ರೀತಿ 100ಕ್ಕೂ ಹೆಚ್ಚು ಬಾಣತಿಯರ ಸಾವಾಗಿದೆ ಅಂತ ಕೂಡ ಹೇಳಿದ್ದಾರೆ. ರಿಂಗರ್ ಲ್ಯಾಕ್ವೆಟ್ ಸಲ್ಯೂನ್ ಎಂಬ IV ಫ್ಯೂಟ್ ಔಷಧಿಯಿಂದ ಬಾಣತಿಯರ ಸಾವಾಗಿದೆ. ಇನ್ನು ಸೆಪ್ಟೆಂಬರ್ 2023ರಲ್ಲಿ ಇದೇ ಸರ್ಕಾರ ಈ ಔಷಧಿಯನ್ನ ಬ್ಯಾನ್ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಬ್ಯಾನ್ ಆದ ಕಂಪನಿಯಿಂದ ಸರ್ಕಾರ ಔಷಧಿ ಖರೀದಿಯನ್ನ ಮಾಡಿದೆ. ಈ ಔಷಧಿ ಯೋಗ್ಯ ಅಲ್ಲ ಅಂತ ಸರ್ಕಾರವೇ ಬ್ಯಾನ್ ಮಾಡಿದೆ. ಆದರೂ ಕೂಡ ಅದೇ ಔಷಧಿಯನ್ನ ಬಾಣಂತಿಯರಿಗೆ ಸರ್ಕಾರ ನೀಡಿದೆ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ಬಳ್ಳಾರಿ ಸೇರಿ ರಾಜ್ಯದಲ್ಲಿ ಇದೇ ರೀತಿ ಸಾಕಷ್ಟು ಬಾಣಂತಿಯರ ಸಾವಾಗಿವೆ. ನಾನು 2 ಬಾರಿ ಆರೋಗ್ಯ ಸಚಿವನಾಗಿ ಕೆಲಸವನ್ನ ಮಾಡಿದ್ದೇನೆ. ಈ ಬಗ್ಗೆ ನನಗೂ ಕೂಡ ಸ್ವಲ್ಪ ಜ್ಞಾನ ಇದೆ. 3 ದಿನಗಳಾದ ಸರಣಿ ಸಾವಿನ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಪಡೆದಿದ್ದೇನೆ. ಯಾವುದೇ ಔಷಧ ಜನರಿಗೆ ಕೊಡಬೇಕಾದ್ರೆ ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ಸ್ ವೇರ್ ಹೌಸ್ ಇರುತ್ತೆ. ಅಲ್ಲಿ ಔಷಧಿಯ ಗುಣಮಟ್ಟದ ಟೆಸ್ಟ್ ಕೂಡ ಆಗುತ್ತೆ. ಆ ಟೆಸ್ಟ್ ಆದ್ಮೇಲೆ ಜನರಿಗೆ ಕೊಡಬೇಕು. ಮಾರ್ಚ್ದಿಂದ ಇಲ್ಲಿವರೆಗೆ ಬಾಣಂತಿಯರ ಸಾವಾಗಿವೆ ಅಂತ ಕೂಡ ಹೇಳಿದ್ದಾರೆ. ಕೋಲಾರ, ಪಾವಗಡ, ತುಮಕೂರು, ದಾವಣಗೆರೆ ಸೇರಿ ರಾಜ್ಯದ ಹಲವು ಜಿಲ್ಲೆಯಲ್ಲಿ ಈಗಾಗಲೇ ಬಾಣಂತಿಯರ ಸಾವಾಗಿದೆ ಅಂತ ಕೂಡ ಶ್ರೀರಾಮುಲು ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗಳನ್ನು ನಾವು ಮಾಧ್ಯಮದ ಸ್ನೇಹಿತರೆ, ಇವತ್ತು ಒಂಬತ್ತನೇ ತಾರೀಕಿಂದ 11ನೇ ತಾರೀಕು ತನಕ ಬಳ್ಳಾರಿಯಲ್ಲಿ ಸಾಕಷ್ಟು ಮಂದಿ ಬಾಣಂತಿಯರು ಸಾವಾಗ್ತಾ ಇದ್ದಾವೆ. ಯಾಕಂದರೆ ನಾನು ಕೂಡ ಅಷ್ಟು ಆರೋಗ್ಯ ಮಂತ್ರಿಯಲ್ಲಿ 2 ಬಾರಿ ನಾನು ಕೆಲಸ ಕೂಡ ಮಾಡಿದ್ದೀನಿ. ಇಷ್ಟು ನನಗೆ ಕೂಡ ಸ್ವಲ್ಪ ಅರಿವು ಅಂದರೆ ಜ್ಞಾನ ಕೂಡ ಇದೆ. ನವಂಬರ್ 9ನೇ ತಾರೀಕಿಂದ 11ನೇ ತಾರೀಕಿಗೆ ಒಳಗಡೆ ಹತ್ತತ್ರ 4-5 ಸಾವಾಗಿದ್ದಾವೆ. ಈ 3 ದಿನದಲ್ಲಿ ಯಾಕೆ ಇಷ್ಟೊಂದು ಸಾವಾಗ್ತಾ ಇದೆ ಅಂದರೆ ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೆ. ಈ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ನಾನು ಕಳೆದ 8 ತಿಂಗಳಿಂದ ಗಮನಿಸ್ಕೊತ ಬಂದಿದ್ದೀನಿ. ನಾನು ಏನೇ ಮಾತಾಡ್ತಾ ದಾಖಲಾತಿ ಮೂಲಕ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಔಷಧ ಇವತ್ತು ಔಷಧಗಳನ್ನು ನಾವು ಸಾರ್ವಜನಿಕರಿಗೆ ಕೊಡಬೇಕಾದ್ರಿಗಿನ ನಮ್ಮಲ್ಲಿ ಡ್ರಗ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಅಂತೇಳಿ ಒಂದು ವೇರ್ ಹೌಸ್ ಇರ್ತದೆ. ಯಾವುದೇ ಔಷಧ ಅಲ್ಲಿ ಹೋಗಿ ಅಲ್ಲಿ ಟೆಸ್ಟ್ ಆಗುತ್ತೆ. ಔಷಧ ಗುಣಮಟ್ಟದ ಔಷಧ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಅದು ಅಲ್ಲಿ ಟೆಸ್ಟ್ ಆಗುತ್ತೆ. ಆ ಗುಣಮಟ್ಟದ ಔಷಧ ಇದ್ದಂಥ ಟೈಮಲ್ಲಿ ಆ ಔಷಧಗಳನ್ನು ಮತ್ತು ಜನರಿಗೆ ಕೊಡೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಡ್ರಗ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ವಕ್ಫ್ ವಿರುದ್ಧ ಜನ ಜಾಗೃತಿಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಮುಗಿಸಿ ಕಿತ್ತೂರು ಕರ್ನಾಟಕ ಪ್ರವೇಶವನ್ನು ಈಗಾಗಲೇ ಮಾಡಿದ್ದೀವಿ. ನಾಳೆ ನಾವೆಲ್ಲ ದೆಹಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಯವರೆಗೆ ಮಠ ಮಂದಿರ ವಕ್ಫ್ ಆಗಿದೆ, ಅದರ ಬಗ್ಗೆ ವರದಿಯನ್ನು ಕೊಡ್ತೀವಿ. ಜಂಟಿ ಸದನ ಸಮಿತಿ ಸದಸ್ಯರನ್ನ ಭೇಟಿಯಾಗಿ ಮನವಿಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಷ್ಟಕ್ಕೆ ಮಾತ್ರ ನಮ್ಮ ಪ್ರವಾಸವಿದೆ. ಸದ್ಯಕ್ಕೀಗ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹೋರಾಟ ವಿಚಾರವಾಗಿ ಮಾತನಾಡಿ ಅಯ್ಯಪ್ಪ ಬಹಳ ದೊಡ್ಡ ಅನಾಹುತ, ಯಡಿಯೂರಪ್ಪ ಮನೆ ಬಿಟ್ಟು ಹೋಗೋದು ಹೇಗೆ, ಯಡಿಯೂರಪ್ಪ ಮನೆಯಲ್ಲಿ ಮಲಗೋದು ಹೇಗೆ, ನನ್ನ ಎದೆ ಹೊಡಿತು, ಈಗ ಬಹಳ ನೋವಿನ ಸಂಗತಿ ಇದು, ಕಣ್ಣೀರು ಬರ್ತಾ ಇದ್ದಾವೆ ಅಂತ ಯತ್ನಾಳ್ ಟಾಂಗ್ ಅನ್ನ ನೀಡಿದ್ರು. ಯತ್ನಾಳ್ ಹುಚ್ಚಾಟನೆ ಖಚಿತ ಅಂತ ಮಾಧ್ಯಮದಲ್ಲಿ ಬರ್ತಿದ್ದ ಕಳೆದ 15 ವರ್ಷಗಳಿಂದ ಯತ್ನಾಳ್ ಹುಚ್ಚಾಟನೆ ನೋಟಿಸ್ ಅಂದ ಬರುತ್ತೆ, ಯಾಕೆ ಹುಚ್ಚಾಟನೆ ಆಗಿಲ್ಲ ಅಂತ ವಿಶೇಷ ಕಾರ್ಯಕ್ರಮ ಮಾಡಿ ಅಂತ ಕೂಡ ಹೇಳಿದ್ದಾರೆ. ನಾಳೆ ಎಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೇವೆ, ಬೇರೆ ಬೇರೆ ವಿಮಾನದಲ್ಲಿ ದೆಹಲಿಗೆ ಹೋಗ್ತೀವಿ, ತಂಡದಲ್ಲಿ ಒಡಕು ಎಂದು ಬೆಂಬಿಸಬೇಡಿ ಅಂತ ಕೂಡ ತಿಳಿಸಿದ್ದಾರೆ. ನಾವು ಈ ದೇಶದಲ್ಲಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಪಿಡುಗದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕನ್ನುವಂಥ ಯಾಕೆ ಕಿತ್ತು ಹಾಕಬೇಕಂತೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು
ರೈತರ ಮಠಗಳು, ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕಾರ್ಯದರ್ಶಿ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು, ಯಡಿಯೂರಪ್ಪನ ಬೆಂಬಲಿಗರು, ಅವ್ರಿಗೆ ಇವತ್ತು ನಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲಾಂದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತೇಳಿ. ಅಯ್ಯಪ್ಪ, ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ? ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರ. ನೋಡಪ್ಪ ಸುರೇಶ್ ಗೌಡ, ನಿನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಡೀತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ನೀವೆಲ್ಲ ಮನವಿಯನ್ನ ಮಾಡೋದು ಇದ್ದೇ ಇರುತ್ತೆ. ದುಡ್ಡು ಇಲ್ಲ, ಅಭಿವೃದ್ಧಿ ಮಾಡಲ್ಲ ಅಂತ ಏನು ಕೇಳ್ತೀಯಾ? ದುಡ್ಡೇ ಇಲ್ಲ ಅನ್ನೋದು ಒಂದು ಕಡೆ, ಅಭಿವೃದ್ಧಿ ಇಲ್ಲ ಅನ್ನೋದು ಇನ್ನೊಂದು ಕಡೆ. ಎಲ್ಲಿಂದ ಕೇಳ್ತೀರಯ್ಯ ನೀವು ಅಂತ ಹೇಳಿ ಸುರೇಶ್ ಗೌಡನಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನು ರಾಜಕೀಯ ಮಾತನಾಡಲ್ಲ, ರಾಜಕೀಯ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಎದುರಿಸುವ ಶಕ್ತಿ ನಮಗಿದೆ. ನೀವು ಹೇಳುವುದಕ್ಕೆಲ್ಲ ಉತ್ತರ ಕೊಡುವಂತಹ ಶಕ್ತಿ ಸರ್ಕಾರಕ್ಕಿದೆ. ನಾನು 41 ವರ್ಷದಿಂದ ಇದ್ದೀನಯ್ಯ, ಹೆದರಿಕೊಳ್ಳೋದಕ್ಕೆ ಹೋಗಲ್ಲ. 2 ಸಲ ಡೆಪ್ಯೂಟಿ ಸಿಎಂ, 2 ಸಲ ಸಿಎಂ ಆಗಿದ್ದೀನಿ. ಎದುರುಕೊಳ್ಳೋ ಹಾಗಿದ್ರೆ ಉಳಿಯೋಕ್ ಆಗ್ತಿತ್ತಾ? ತಪ್ಪು ಮಾಡಿಲ್ಲ, ಎದುರಿಕೊಳ್ಳುವಂತಹ ಪ್ರಶ್ನೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸಿಎಂ. ಏನೇ ಇರಲಿ ಅದ್ರ ಬಗ್ಗೆ ಮಾತನಾಡಲು ಹೋಗಲ್ಲ, ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಎಂ ಸುರೇಶ್ ಗೌಡ ಅವರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಗುಂಡಿಗಳನ್ನು ಮುಚ್ಚುವಂತೆ ಬೇಡಿಕೆ ಇಟ್ಟು ಆಟೋ ಚಾಲಕರು ಪ್ರತಿಭಟನೆಯನ್ನು ನಡೆಸಿರುವಂತಹ ಘಟನೆ ಧಾರವಾಡದಲ್ಲಿ ಬೆಳಕಿಗೆ ಬಂದಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹ ಇಟ್ಟಿದ್ದು ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಹಾಳಾಗಿರೋ ಅವಳಿ ನಗರದ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಆರ್ಟಿಒ ಕಚೇರಿಯಲ್ಲಿನ ಭ್ರಷ್ಟಾಚಾರಕ್ಕೆ ಬೇಸತ್ತ ಪ್ರತಿಭಟನಾಕಾರರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಏಜೆಂಟರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದು ಈ ಕುರಿತು ಚಾಲಕರು ಡಿಸಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಆದೇಶ ಆದ ಆಟೋ ರಿಕ್ಷಾ ನಿಲ್ದಾಣಗಳಾಗಲೇಬೇಕು. 50 ರೂಪಾಯಿ ದಂಡವನ್ನು ಕೈ ಬಿಡಲೇಬೇಕು. ಆಟೋ ಕಚೇರಿ ಏಜೆಂಟ್ ವರ್ಗ ಹಾಕ್ಲೇಬೇಕು. ಆಟೋ ಕಚೇರಿ ಏಜೆಂಟ್ ವರ್ಗ ಹಾಕ್ಲೇಬೇಕು. ಸಿದ್ದರಾಮಯ್ಯನ ಸರ್ಕಾರಕ್ಕೆ ಆದೇಶ ಆದ ಆಟೋ ರಿಕ್ಷಾ ನಿಲ್ದಾಣಗಳಾಗಲೇಬೇಕು. 50 ರೂಪಾಯಿ ದಂಡವನ್ನು ಕೈ ಬಿಡ. ಪಂಚಮಸಾಲಿ ಹೋರಾಟಕ್ಕೆ ಶಾಸಕರು ಹಿಂದೇಟು ವಿಚಾರವಾಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಯಶಸ್ವಿಯಾಗುವ ಭರವಸೆಯನ್ನು ವ್ಯಕ್ತಪಡಿಸಿದ್ದು ಬಹುತೇಕ ಎಲ್ಲಾ ಶಾಸಕರು ನಮ್ಮ ಹೋರಾಟದ ಪರವಾಗಿ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ರೂಲಿಂಗ್ ಪಕ್ಷದ ವಿನಯ್ ಕುಲಕರ್ಣಿ ಹೇಳಿದ್ದಾರೆ, ನನಗೆ ಪಕ್ಷ ಮುಖ್ಯವಲ್ಲ, ಸಮಾಜ ಮುಖ್ಯ. ಅಂತಹ ಮುತ್ತಿನಂಥ ಶಾಸಕರು ನಮ್ಮ ಜೊತೆಗೆ ಇದ್ದಾರೆ. ಪಂಚಮಸಾಲಿ ಹೋರಾಟ ಯಶಸ್ವಿ ವಿಚಾರವಾಗಿ ಮರಾಠ ಮೀಸಲಾತಿ ಹೋರಾಟ ದೊಡ್ಡ ಭರವಸೆಯಾಗಿದೆ. ಅವರು ಯಶಸ್ವಿಯಾಗಿದ್ದಾರೆ. ಅವರು ಭೂ ಮಾಲೀಕರು, ನಾವು ಭೂ ಮಾಲೀಕರು. ಈಗ ಅವರು ಭೂರಹಿತರು, ನಾವು ಕೂಡ ಭೂರಹಿತರು. ನಮ್ಮ ಹೋರಾಟ ಖಂಡಿತ ಯಶಸ್ವಿ ಆಗಲಿದೆ. ಹತಣಿ ಪಟ್ಟಣದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ವಿದ್ಯಾಧರ ಯಾರು ಹಂಗೇನಿಲ್ಲ, ಬೆರಳಿಕೆ ಅಷ್ಟೇ. ಬಹುತೇಕ ಎಲ್ಲ ಶಾಸಕರು ನಮ್ಮ ಜೊತೆಗಿದ್ದಾರೆ. ಏನು ರೂಲಿಂಗ್ ಪಾರ್ಟಿಗಳಿರ್ತಕ್ಕಂಥ ವಿನಯ್ ಕುಲಕರ್ಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನಗೆ ಸಮಾಜ ಮುಖ್ಯ, ಪಕ್ಷ ಮುಖ್ಯ ಇಲ್ಲ ಅಂತ. ಮುತ್ತಿನಾದ ಕೆಲವು ಶಾಸಕರು ವಿದ್ಯಾಧರ ಅವ್ರು ಕರ್ಕೊಂಡು ಹೋರಾಟ ಮಾಡ್ತಾರೆ. ನನಗೆ ಮರಾಠ ಮೀಸಲಾತಿ ಒಂದು ದೊಡ್ಡ ಭರವಸೆ. ಅವರು ಮತ್ತು ಯಶಸ್ವಿ ಆಗಿದ್ದಾರೆ. ಅವರು ನಾವು ಸೇಮ್ ಇದ್ವಿ. ಅವರು ಭೂ ಮಾಲೀಕರು, ನಾವು ಭೂ ಮಾಲೀಕರು. ಈಗ ಅವ್ರು ಭೂ ರೈತರು, ನಾವು ಭೂ ರೈತರಿದ್ದೇವೆ. ಅವ್ರು ಯಶಸ್ವಿಗೊಂಡ ಮೇಲೆ ನಮ್ಮದು ಯಶಸ್ವಿ ಆಗುತ್ತೆ ನಂಬಿಕೆ.
ರಾಜ್ಯದಲ್ಲಿ ನಕ್ಸಲ್ ಸಮಸ್ಯೆ ಅಷ್ಟೇನೂ ಕಾಣಿಸ್ತಾ ಇಲ್ಲ ಅಂತ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ಬಾರಿ ಅಧಿಕಾರಿಗಳು ಕಾಡಿನಲ್ಲಿ ವಾಸಿಸುವವರನ್ನ ಭೇಟಿಯಾಗಿದ್ದಾರೆ. ಇನ್ನು ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಸೌಲಭ್ಯ ಒದಗಿಸೋದು ಈ ನಮ್ಮ ಸರ್ಕಾರದ ಉದ್ದೇಶ. ಆದರೆ ಈ ಬಗ್ಗೆ ಏನು ಹೇಳಬೇಕು ಅನ್ನೋದು ಕೆಲವೊಮ್ಮೆ ಗೊತ್ತಾಗಲ್ಲ ಅಂತ ಕೂಡ ಹೇಳಿದ್ದಾರೆ. 2-3 ಕುಟುಂಬ ಅರಣ್ಯದ ಒಳಗೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ರಸ್ತೆ, ವಿದ್ಯುತ್ ಆಗಲಿ ಇನ್ಯಾವುದೇ ಸರ್ಕಾರದ ಸೌಲಭ್ಯ ನೀಡೋದು ಕಷ್ಟ. ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸೋದಕ್ಕೆ ಮುಂದಾದರೆ ಯಾರು ಕೂಡ ಮುಂದೆ ಬರಲ್ಲ ಅಂತ ಹೇಳಿದ್ದಾರೆ. ಇನ್ನು ಅರಣ್ಯ ಪ್ರದೇಶದಲ್ಲಿ ಕೃಷಿ ಬೇಸಾಯ ಮಾಡಿಕೊಂಡಿರೋರಿಗೆ ಸರಿಯಾದಂಥ ಪರಿಹಾರ ಕೊಡಲು ಮುಂದಾದರೂ ಅವರು ಒಪ್ಪೋದಿಲ್ಲ. ಏನೇ ಆದರೂ ಅರಣ್ಯ ಬಿಟ್ಟು ಹೊರಗೆ ಬರಲ್ಲ ಅಂತ ಹೇಳ್ತಾರೆ. ನಾವೇನ್ ಮಾಡೋದು ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಒಂದೇ ಪರಿಹಾರ ಅಲ್ಲ ಅಂತ ನೀವು ಎಲ್ಲರೂ ಸೇರ್ಕೊಂಡು ಇದನ್ನ ವಿಚಾರ ಮಾಡಬೇಕಾಗಿದೆ. ಯಾಕಂತಂದ್ರೆ 1 ವರ್ಷದ ಹಿಂದೆ ಹಾಕಿರೋ 5 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, ಜನಸಾಮಾನ್ಯರ ದುಡ್ಡು, ಸರ್ಕಾರದ ದುಡ್ಡು, ಮತ್ತೆ ಮುಂದಿನ ವರ್ಷ ಕಡಲ್ಕೊರದಲ್ಲಿ ದುಡ್ಡು ತೇಲ್ ಹೋಗ್ತಾ ಇದೆ. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರೂ ಮಾಡ್ಬೇಕು, ಅಥವಾ ಮರಳ ಬ್ಯಾಗನ್ನ ಇಟ್ಕೊಳ್ಳೋದು ವೈಜ್ಞಾನಿಕವಾಗಿ ಬಹಳ ಇದು ಅಂತ ನಾವು ಇವತ್ತು ಸುಮಾರು ಹೊತ್ತು 1.5 ಗಂಟೆ ಇದೇ ಚರ್ಚೆ ಆಗಿದೆ. ಕಡಲ್ಕೊರೆತ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಒಂದು ಸರ್ಕಾರ, ಒಂದು ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಎರಡೂ ಸೇರಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹತ್ರನೂ ಒಂದು ನಿಯೋಗವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ಇವತ್ತು ಮಾತಾಡ್ಕೊಂಡಿದ್ದೀವಿ. ಅವ್ರ ಕೊರಗ ಸಮಾಜ ಇರ್ಬೋದು, ಆ ಸಮಾಜ ಇರ್ಬೋದು, ಆ ಸಮಾಜಕ್ಕೆ ಯಾಕಂತಂದ್ರೆ ಬಹಳಷ್ಟು ಕಾಳಜಿ ನಮಗೆ ಆ ಸಮಾಜಗಳ ಬಗ್ಗೆ ಇದೆ. ಸೊ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಅದನ್ನ ಬಗೆಹರಿಸ್ಬೇಕು ಅಂತ ನಾನು ಈಗಾಗಲೇ ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ. ಕೆಲವು ವಿಚಾರಗಳಿದಾವೆ. ಲೋಕಾಯುಕ್ತರು ಸ್ವಲ್ಪ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಬುದ್ಧಿವಂತರು. ಸೊ ಯಾರೋ ಲೋಕಾಯುಕ್ತರಿಗೂ ಬರ್ದಿರ್ತಾರೆ. ಕೆಲವು ಜನ ನಿಜವಾಗ್ಲೂ ಕೂಡ ಗದ್ದೆಗಳಿಗೆ ಇದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಮಾಡಿರ್ತಾರೆ. ಇನ್ನು ಕೆಲವು ಜನ ಬಿಸ್ನೆಸ್ ಪರ್ಪಸ್ ಅಂತಲೂ ಮಾಡಿರ್ತಾರೆ. ಸೊ ಸ್ವಲ್ಪ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಹೋದಾಗ ಅವರು ಬಂದು 1-2-3 ಕಡೆ ಕಾರ್ಕಳ ಆಗಿರ್ಬೋದು, ಬೈಂದೂರು ಆಗಿರ್ಬೋದು, 1-2-3 ಕಡೆ ಪ್ರಾಬ್ಲಮ್ ಆಗಿದೆ ಅಂತ ಬಂದು ಹೇಳಿದಕ್ಕೆ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಯಾಕಂದ್ರೆ ಆಫೀಸರ್ಗಳಿಗೆ ಲೋಕಾಯುಕ್ತವರು ನೋಟಿಸ್ ಕಳಿಸಿದಾಗ ಆಫೀಸರ್ಗಳು ಹ್ಯಾಸ್ ಟು ಬಿ ಆನ್ಸರಬಲ್ ಪರ್ಸನ್. ಸೊ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಸೊ ಈಗ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ. ತಮ್ಮ ಪ್ರೆಸ್ ಮೀಟ್ ಮುಗಿದ್ಮೇಲೆ ಇದ್ರ ಬಗ್ಗೆನೇ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಶಾಸಕರು, ನಮ್ಮ KDP ಮೆಂಬರ್ಗಳನ್ನ ಒಟ್ಟಿಗೆ, DC ಮತ್ತೆ ಗಣಿಗ, ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಆಫೀಸರ್ ಜೊತೆ. ಇವತ್ತಿನ ರಾಜಕಾರಣ ಭಿನ್ನವಾಗಿದೆ ಅಂತ ಧಾರವಾಡದಲ್ಲಿ ಹಿರಿಯ ಸಾಹಿತಿ, ನಿರ್ದೇಶಕ ಬರಗೂರು ರಾಮಚಂದ್ರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಹಿಂದಿನ ರಾಜಕಾರಣಕ್ಕಿಂತ ಭಿನ್ನ. ಅವತ್ತು ಪರಸ್ಪರ ಭಿನ್ನಾಭಿಪ್ರಾಯ ಇರ್ತಿತ್ತು. ವಿದ್ಯಾರ್ಥಿ ದಿಸೆಯಿಂದ ರಾಜಕಾರಣವನ್ನು ನಾನು ನೋಡ್ತಾ ಬಂದಿದ್ದೇವೆ. ಭಿನ್ನಾಭಿಪ್ರಾಯ ಸಮಚಿತ್ತದಿಂದ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ. ಸಿಟ್ಟು ಸಹ ಆಗ್ತಾ ಇದ್ರು. ಬಹಳ ಪ್ರಬಲವಾಗಿ ತಮ್ಮ ವಿಚಾರವನ್ನು ಮಂಡಿಸ್ತಾ ಇದ್ರು. ಆದರೆ ಯಾವತ್ತೂ ಕೂಡ ಕೆಳಮಟ್ಟದ ಬೈಗುಳದ ಟೀಕೆ ಇರ್ತಾ ಇರಲಿಲ್ಲ. ನುಡಿ ನೈತಿಕತೆ ಇವತ್ತು ನಾಶವಾಗಿದೆ. ವಾಸ್ತವವಾಗಿ ಸೈದ್ಧಾಂತಿಕ ಜಾಗಕ್ಕೆ ಸಮಯ ಸಾಧಕ ರಾಜಕಾರಣ ಬಂದಿದೆ. ರಾಜಕೀಯ ಗುಂಪುಗಳು ನಮ್ಮಲ್ಲಿವೆ, ನಿಜವಾದ ರಾಜಕೀಯ ಪಕ್ಷಗಳು ಇಲ್ಲ. ಹೀಗಾಗಿ ಜನ ಜಾಗೃತರಾಗಬೇಕು. ಎಲ್ಲರೂ ಕೂಡ ನಿರಾಶರಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇವರನ್ನ ಸರಿಯಾದ ಮಾರ್ಗಕ್ಕೆ ತರುವಂತಹ ಶಕ್ತಿ ಜನ ಪಡಿತಾರೆ. ಅತಿರೇಕಕ್ಕೆ ಹೋಗೋದು ಬೇಸರವನ್ನ ತರಿಸಿದೆ. ಇವತ್ತಿನದು ಆರೋಗ್ಯಕರ ರಾಜಕೀಯ ವಿದ್ಯಮಾನಗಳಲ್ಲ. ಚುನಾವಣೆ ಒಂದು ಸ್ಪರ್ಧೆ, ಅದೊಂದು ಯುದ್ಧ, ಸಮರವಲ್ಲ. ಯಾವ ಸಿದ್ಧಾಂತವನ್ನ ಇಟ್ಕೊಂಡು ಹೊರಗಿಟ್ಟಿದ್ದೀರಾ ವ್ಯಕ್ತಿಗತ ಟೀಕೆಯನ್ನ ಮೀರಿ ತಮ್ಮ ತಮ್ಮ ಪಕ್ಷದ ಸಿದ್ಧಾಂತವನ್ನ ಹೇಳಬೇಕು ಅಂತ ಕೂಡ ಹೇಳಿದ್ದಾರೆ. ಇವತ್ತಿನ ರಾಜಕಾರಣ ಇದೆಯಲ್ಲ, ಹಿಂದೆ ಇದ್ದಂತಹ ರಾಜಕಾರಣಕ್ಕಿಂತ ಭಿನ್ನವಾದ ರಾಜಕಾರಣ. ಏಕೆಂದರೆ ಹಿಂದೆ ಇದ್ದಂತಹ ರಾಜಕಾರಣನ ನಾನು ವಿದ್ಯಾರ್ಥಿ ದೆಸೆಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಅವತ್ತು ಹೇಗಿತ್ತು ಅಂದರೆ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಸಹ ಅದನ್ನು ಸಮಚಿತ್ತದಿಂದ ಪರಸ್ಪರ ವಿನಿಮಯ ಮಾಡಿಕೊಳ್ತಿದ್ರು. ಸಿಟ್ಟಾಗುವಾಗ ಸಿಟ್ಟಾಗ್ತಾ ಇದ್ರು. ತಮ್ಮ ಭಿನ್ನಾಭಿಪ್ರಾಯವನ್ನು ಬಹಳ ಪ್ರಬಲವಾಗಿ ಮಂಡಿಸ್ತಾ ಇದ್ರು. ಆದರೆ ಯಾವತ್ತೂ ಟೀಕೆ ಕೆಳಮಟ್ಟದ ಬೈಗುಳಕ್ಕೆ ಹೋಗಿರಲಿಲ್ಲ. ಒಂದು ಸಾಧಾರಣ ಬೈಗುಳಲ್ಲ, ಕೆಳಮಟ್ಟದ ಬೈಗುಳ ಇದೆಯಲ್ಲ, ಅದೇನೇ ನಾನು ಹೇಳೋದು. ನುಡಿ ನೈತಿಕತೆಯ ನಾಶ ಆಗ್ತಾ ಇದೆ ಇವತ್ತು ಅಂತ ಅನ್ನಿಸ್ತಿದೆ. ವಾಸ್ತವವಾಗಿ ಇವತ್ತು ಏನಾಗಿದೆ ಅಂದರೆ ಸೈದ್ಧಾಂತಿಕ ರಾಜಕಾರಣದ ಜಾಗಕ್ಕೆ ಸಮಯ ಸಾಧಕ ರಾಜಕಾರಣ ಬಂದು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ರಾಜಕೀಯ ನೈತಿಕತೆ ಅನ್ನೋದಿಲ್ಲ. ಯಾರು ಯಾವ ಪಕ್ಷದಲ್ಲಿ ಬೇಕಾದರೂ ಇರಬಹುದು. ಇವತ್ತು ಇಲ್ಲಿರ್ತಾರೆ, ನಾಳೆ ಅಲ್ಲಿರ್ತಾರೆ.
ಅದು ಕೇವಲ ಪಕ್ಷಾಂತರ ಅಷ್ಟೇ ಅಂತ ಅನ್ಸೋದಿಲ್ಲ, ತತ್ವಾಂತರವೂ ಆಗ್ತಿರುತ್ತೆ. ಆದರೆ ತತ್ವ ಉಳಿದಿದೆಯಾ? ರಾಜಕೀಯ ಗುಂಪುಗಳಿವೆ ನಮ್ಮಲ್ಲಿ, ನಿಜವಾದ ರಾಜಕೀಯ ಪಕ್ಷಗಳಿಲ್ಲ. ಸರ್ ಇದು ಎಲ್ಲಿ ಮುಂದೆ ಯಾವ ಅಪಾಯಕ್ಕೆ ತೆಗೆದುಕೊಂಡು ಹೋಗೋದು? ಇಲ್ಲ, ಜನ ಜಾಗೃತರಾಗಬೇಕು ಅಷ್ಟೇನೆ, ಜನ ಜಾಗೃತರಾಗಬೇಕು. ಅಂಥ ಜನ ಇಲ್ಲ ಅಂತ ಹೇಳೋದಿಲ್ಲ ನಾನು, ಪೂರ್ತಿ ನಿರಾಶೆ ಅಂತ ಅನಿಸೋದಿಲ್ಲ ನನಗೆ. ಇದೆಲ್ಲ ಒಂದೊಂದು ಹಂತ. ಈ ಹಂತವನ್ನು ದಾಟಿ ಎಲ್ಲೋ ಒಂದು ಕಡೆ ನಮ್ಮ ಜನ ಒಂದು ಸರಿಯಾದಂತಹ ಮಾರ್ಗಕ್ಕೆ ಇವರನ್ನೆಲ್ಲ ತರೋ ಅಷ್ಟು ಶಕ್ತಿಯನ್ನು ಪಡಿತಾರೆ ಅಂತ ಎಲ್ಲೋ ಒಂದು ಕಡೆ ನಂಬಿಕೆ ಇಟ್ಕೊಂಡಿದ್ದೀನಿ. ಇದೊಂದು ಹಂತ. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್, ನಿಖರ ಸುದ್ದಿ ಪ್ರಖರ ವರದಿಗಾಗಿ.